ಜನರ ಆರೋಗ್ಯದ ದೃಷ್ಟಿಯಿಂದ ಕೇಂದ್ರ ಸರ್ಕಾರದ ಮಹತ್ವದ ನಿರ್ಧಾರ. ಹೈಡೋಸ್ ನೋವು ನಿವಾರಕ ಮಾತ್ರೆಗಳ ಬಳಕೆ ನಿಷೇಧ. 100 ಮಿಲಿಗ್ರಾಂಗೂ ಹೆಚ್ಚಿನ ಪೇನ್ ಕಿಲ್ಲರ್ ನೆಮಿಸ್ಲೈಡ್ ಹೊಂದಿರುವ ಮಾತ್ರೆಗಳ ಮಾರಾಟ ಬಂದ್. ಕುಡಿಯುವ ನೀರು ಪೈಪ್ಲೈನ್ಗೆ ಶೌಚಾಲಯದ ತ್ಯಾಜ್ಯ ನೀರು ಮಿಶ್ರಣ. ಮಧ್ಯಪ್ರದೇಶ ಇಂದೋರ್ನಲ್ಲಿ ಕಲುಷಿತ ನೀರು ಸೇವಿಸಿ 8 ಸಾವು, 1000ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥ. ನಿರ್ಲಕ್ಷ್ಯ ತೋರಿದ ಆರೋಪದ ಮೇಲೆ 3 ಅಧಿಕಾರಿಗಳ ಅಮಾನತು. ಕೋಗಿಲು ಬಡಾವಣೆಯ ಅಕ್ರಮ ಮನೆ ತೆರವು ಸಂತ್ರಸ್ತರಿಗೆ ಹೊಸ ಮನೆ ವಿತರಣೆ. ಜನವರಿ 2ರಂದು ಆರಂಭ. ದಾಖಲೆ ಪರಿಶೀಲನೆ ಕಾರಣದಿಂದ 1 ದಿನ ವಿಳಂಬ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಮಾಹಿತಿ. ಹೊಸ ವರ್ಷವನ್ನ ಅತ್ಯಂತ ಸಂಭ್ರಮದಿಂದ ಬರಮಾಡಿಕೊಳ್ಳುವ ಜೊತೆಗೆ ಸುರಕ್ಷತೆಯ ಬಗ್ಗೆಯೂ ಕಾಳಜಿ ವಹಿಸೋಣ. ರಾಜ್ಯದ ಜನತೆಗೆ ಹೊಸ ವರ್ಷದ ಶುಭಾಶಯ ಕೋರಿದ ಸಿಎಂ ಸಿದ್ದರಾಮಯ್ಯ. ರಂಗೇರಿದ ಸಿಲಿಕಾನ್ ಸಿಟಿ ಬೆಂಗಳೂರು. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಸೇರಿದಂತೆ ಹಲವೆಡೆ ಹೊಸ ವರ್ಷ ಸಂಭ್ರಮಾಚರಣೆ. ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದ ಪೊಲೀಸರು. ರಾತ್ರಿಡೀ ಮೆಟ್ರೋ, ಬಿಎಂಟಿಸಿ ಸೇವೆ ವಿಸ್ತರಣೆ. ಬೆಂಗಳೂರು ನ್ಯೂ ಇಯರ್ ಸಂಭ್ರಮಾಚರಣೆ ವೇಳೆ ಯುವಕರ ಪುಂಡಾಟ. ಮಹಿಳಾ ಪೊಲೀಸರ ಜೊತೆ ಅನುಚಿತ ವರ್ತನೆ. ಆರೋಪಿ ಸಿಸಿಬಿ ಪೊಲೀಸರ ವಶ. ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಯಲ್ಲಿ ಮಹತ್ವದ ಬದಲಾವಣೆ. 42 ಮಂದಿ ಐಪಿಎಸ್ ಅಧಿಕಾರಿಗಳಿಗೆ ಮುಂಬಡ್ತಿ. ವಿವಿಧ ಜಿಲ್ಲೆಗಳ ಪೊಲೀಸ್ ವರಿಷ್ಠಾಧಿಕಾರಿಗಳು, ಬೆಂಗಳೂರು ನಗರದ ಡಿಸಿಪಿಗಳ ವರ್ಗಾವಣೆ. ಧರ್ಮಸ್ಥಳ ದೇವಸ್ಥಾನವನ್ನ ಸಂತ್ರಸ್ತರೆಂದು ಪರಿಗಣಿಸಿ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಕ್ಷೇತ್ರ ಪರ ವಕೀಲರಿಂದ ಅರ್ಜಿ ಸಲ್ಲಿಕೆ. ವಾದ ಮಂಡಿಸಿದ ಹಿರಿಯ ನ್ಯಾಯವಾದಿ ಸಿವಿ ನಾಗೇಶ್. ಬಾಂಗ್ಲಾದೇಶ ಮಾಜಿ ಪ್ರಧಾನಿ ಖಾಲಿದ ಅಂತ್ಯಕ್ರಿಯೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾಗಿ. ಖಾಲಿದ ಜಿಯಾ ಪುತ್ರ ತಾರಿಕ್ ರೆಹಮಾನ್ರ ಭೇಟಿ. ಪ್ರಧಾನಿ ಮೋದಿಯ ಪತ್ರ ಹಸ್ತಾಂತರ. 2026ರಲ್ಲಿ ನಡೆಯಲಿರುವ T20 ವಿಶ್ವಕಪ್ ಟೂರ್ನಿ 15 ಸದಸ್ಯರನ್ನ ಒಳಗೊಂಡ ಅಫ್ಘಾನಿಸ್ತಾನ ತಂಡ ಪ್ರಕಟ.